ಯಾಕೆ ನಮ್ಮ ಶಾಂತಮ್ಮ ಹಿಂಗೆ ಕೂಕೊಂಡೈತೆ ಬಂದು ಆ ಎಂದು ಬಂದು ಹಿಂಗೆ ಸುಮ್ಮನೆ ಕುಕ್ಕಂತ ಇರಲಿಲ್ವಲ್ಲ. ಯಾಕೆ ಶಾಂತಮ್ಮ ಹಿಂಗೆ ಕೂಕೊಂಡಿದ್ಯಾ? ಯಾಕೆ ಸಣ್ಣಕ್ಕಿಲ್ವೇನಮ್ಮ? ಚೆನ್ನಾಗಿದ್ದೀನಿ ಕಣ್ಮಮ್ಮ. ಹಿಂಗೆ ಯಾಕೆ ಮನ್ಸಿಗೆ ಬೇಜಾರು, ಅದಕ್ಕೆ ಸುಮ್ಮನೆ ಹೊಲ್ದ ಕಡೆಗೆ ಬಂದು ಮತ್ತ ಬೇಜಾರಾದಾಗ ಹಿಂಗೆ ಹೊಲ್ತಕ್ಕೆ ಬಂತು. ಹಿಂಗೆ ನೆಳ್ಳ ಕೂಕೊಂಡ್ರೆ ಯಾತು ಮನ್ಸಿಗೆ ಬರಲ್ಲ ಅಂತ ಅದಕ್ಕೆ ಸುಮ್ಮನೆ ಕೂಕೊಂಡೆ. ಬಿಡ, ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ? ಸಂಗೀತ ನಾಳೆ ಬರೋ ಹೋಗ ಅವ್ನು ಮದುವೆ ಆಗ್ಬೇಕಂಬದಿತ್ತು. ಆಗೈತಿ, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಅದನ್ನೇ ತಲೆ ಬೇಡ. ಈಗ ಹಿಂಗೆ ಬೇಜಾರಾದಾಗ ಹೊಲ್ತಕ್ಕೆ ಬಂದುಬಿಟ್ರೆ ಎಲ್ಲ ನಮ್ಮ ಮನಸ್ಸಿಂದನ ಭಾರನೇ ಹೇಳ್ದಂಗಾಗುತ್ತೆ. ಹಿಂಗೆ ಬೇಜಾರಾದ ಸುಮ್ಮನೆ ಹೊಲ್ದ ಕಡೆಗೆ ಬಂದುಬಿಡ್ಬೇಕು. ಸುಮ್ಮನಿರು, ಯಾತನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಬೇಡ. ಯಾತನ ಬದುಕ ಮಿಸ್ಕಾಡೋಗಿ ಹೋಗು. ಯಾತನ ಒಂದಿಟ್ಟು ಬದುಕು ಮಾಡು ಹೊಲ್ದಾಗಿ ಮನಸ್ಸಿನಾಗ ಇದ್ದಿದ್ದೆಲ್ಲ ಹೋಗ್ಬಿಡುತ್ತೆ ಬೇಜಾರು. ಅದಕ್ಕೆ ಕಣ್ಮಮ್ಮ ನಾನು ಹೊಲ್ತಕ್ಕೆ ಬಂದೆ, ನಡ್ಕೊಂಬಂದೆ, ಸುಸ್ತಾದಂಗೆ ಆಯಿತು. ಅದಕ್ಕೆ ಒಂದು ಕ್ಷಣ ಕುಕ್ಕಮ್ಮನ ನೆಳ್ಳಾಗೆ ಅಂತ ಕುಕ್ಕಂಡೆ. ಒಗ್ಗರಿ ಮಟ್ಟೆ ಅದು ತೆಗ್ದಾಕೋದು, ಒಂದು ಸಿಡು ಕಡ್ಡಿ ಸಿಗಿಯೋದು ಅದು ಮಾಡ್ತೀನಿ. ಕಡ್ಡಿ ಸಿಗಿತೀನಿ ಅಷ್ಟೇ. ಮನಸ್ಸಿನಾಗಳದೆಲ್ಲ ಹೋಗುತ್ತೆ. ಮನೆ ತೆಗಿದ್ರೆ ಜನ ಅವ್ರೊಂದು ಹೇಳ್ತಾರೆ, ಇವ್ರೊಂದು ಹೇಳ್ತಾರೆ, ಬತ್ತಾರೆ ಶಾಂತಮ್ಮ ನಿನ್ನ ಮಗಳು ಮದುವೆ ಆಗ್ಯವಳಂತೆ ಅಂತಾರೆ. ಆಗ್ಲೆಲ್ಲ ಮನಸ್ಸಿಗೆ ನೋವು ಮಾಡ್ತಾರೆ. ಅದಕ್ಕೆ ಸುಮ್ಮನೆ ನಾವು ಹೊಲ್ದ ಕಡೆಗೆ ಬಂದೆ ಕಣ್ಮಮ್ಮ. ಆಗಲೆಲ್ಲ ಈ ಜನ ಸುಮ್ಕಿರಲ್ಲ. ಅಯ್ಯೋ ಮದುವೆ ಆಗ್ಯವಳಂತೆ ನಿನ್ನ ಮಗಳು ಅಂತ ಬರೇ ಅವರು ಇವರು ಬೋತ್ತಾರೆ, ಕೇಳ್ತಾನೇ ಇರ್ತಾರೆ. ಅದಕ್ಕತ್ತ ಹೊಲ್ದ ಕಡೆಗೆ ಬಂದತ್ತ ಸುಮ್ಮನತ್ತ. ಈ ಜನಗಳು ಸವಾಸನೆ ಬೇಡ ಅಂತ ಮನೆ ತೆಗಿದ್ರೆ ಜನಗಳ್ದು ಅಷ್ಟೇ. ಮತ್ತೆ ಇಲ್ಲದ ಬರೀ ಕಂಡ ವಿಷಯಕ್ಕೆ ಕೇಳಕ್ಕೆ ಬರ್ತಾರೆ. ಅದಕ್ಕೆ ಮತ್ತೆ ಸುಮ್ಮನೆ ಏನಾನ ಹೊಲ್ದಾಗೆ ಬದುಕು ಮಾಡೋಗಿ ಹೋಗು. ಏನಾನ ಮಾಡಮ್ಮ. ಅಡಿಕೆ ಗಿಡದ ಒಂದಿಟ್ಟು ಬುಡ ಪಡ ಬಿಡ್ಸೋದ, ಒಂದಿಟ್ಟು ಅಲ್ಕಳೆ ಪಳೆ ತೆಗಿಯೋದ, ಏನೋ ಒಂದು ಮಾಡು. ಸುಮ್ಮನೆ ಮನ್ಸಿಗೆ ಇರೋದೆಲ್ಲ ಹೋಗ್ಬಿಡುತ್ತೆ. ಯಾಕೆ ಅಂತಕ ಹಿಂಗೆ ಕೂಕೊಂಡೈತಿ? ಇವಾಗಿನ ಬಿಸಿಲನ್ನ ನಡ್ಕೊಂಬಂತ ಅನ್ಕೊಂಡ ಅದಕ್ಕೆ ಸುಸ್ತಾದಂಗೆ ಆತಂತೆ ಕೂಕಣ ನಿಂತ್ಕೊಂಡು ಶಣನ ನೆಳ್ಳಾಗಿ ಅಂತು. ಅದಕ್ಕೆ ಕಣಮ್ ಬಿಸಿಲು ಉರ್ದು ಹೋಗುತ್ತೆ ಅಂತ ಹೇಳಿ ಮಾತಾಡ್ತಿದ್ವಿ. ನಿನ್ನ ಹಸ್ಗಳನ್ನ ಅಲ್ಲಿ ಕಟ್ಟಾಕಿದೀಯಾ? ಅಲ್ಲೇ ಕಿತ್ಕೊಂಡು ಹತ್ಲಾಗ ಓದೋದ್ ಕಾಣಲ್ಲ ರಾಗ್ಯಾಕೆ? ಇಲ್ಲ ಹೇಳೋಣ, ಒಂದಿಟ್ಟು ತುಂಡನೆ ಹಗ್ಗ ಕಟ್ಟೈತಿ, ನೀವು ಹೋಗಲ್ಲ ಹೇಳು. ಉದ್ದಕ್ಕೆ ಹಗ್ಗ ಇಕ್ಕಿ ಕಟ್ಟಾಕಿ ಇನ್ನು ಹತ್ಲಾಗೇನು ಹೋಗಲ್ಲ ಹೇಳು. ಅಲ್ಲ ಕಣ್ಮಮ್ಮ, ನೆನ್ನೆ ದಿನ ಎಲ್ಗೋಯ್ದು ನೀನು? ನೆನ್ನೆ ಬಂದಿರ್ಲಿಲ್ಲ ನಾನು. ಎಲ್ಗೂ ಹೋಗಿದ್ದೆ, ಎಲ್ಲ ಒಂದು ಸ್ವಲ್ಪ ತಲಾ ಕಪ್ಪಿಸ್ಕೊಬರ್ಬೇಕಾಗಿತ್ತು. ಅದಕ್ಕೆ ಹೋಗಿದ್ನಮ್ಮ. ಯಾಕೆ? ಅಯ್ಯೋ ಹೋಗತ್ಲಾಗಿ ಪಾತಂಗೆ ಕರ್ಕೊಂಬಂದು ಹಸು ಕೂಡ ಏನು ಎಳ್ಳೀರು ಕೀಳಿಸಿದ್ಲು ಅಂದರೆ ಅಷ್ಟಿಷ್ಟು ಎಳ್ಳೀರು ಕೀಳಿಸಿರ್ಲಿಲ್ಲ. ಸಾಕತ್ತೆ ಎಳ್ಳೀರು ಕೀಳಿಸಿದ್ಲು. ಅದಕ್ಕೆ ಚೈತ್ರ ನಮ್ಮ ಮಿತ್ತಲ್ಲ ಹೇಳ್ಬೇಕಾ ಬೇಡವಾ ಅಂತಂದ್ಲು. ಅದಕ್ಕೆ ಇರಲಿಲ್ಲಮ್ಮ ಅಂತಂದೆ. ಬಾಳೆ ಗಿಡ ಸೆಡೆ ಗಿಡ ಒಳ್ಳೆ ಸೆನಕ್ಕೆ ಹಾಕಿದ್ರಮ್ಮ ವಾಲ್ ತುಂಬಾನ. ಹಾಕಿದ್ದೀವಿ ಅಣ್ಣ, ಇನ್ನೇನು ಮಾಡೋಣ ಅಣ್ಣ. ರಾಗಿ ಬೇರೆ ಹಾಕಿದ್ದೀವಿ, ನೀರುಳ್ಳಿ ಬೇರೆ ಚೆಲ್ಲಿದ್ದೀವಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಬಾಳೆನೂ ಸೆಡೆ ಯಾರ ಹಿಂಗೆ ಕುರಿಯರ್ತಾ ಅಂತಾರಲ್ಲ, ಅದಕ್ಕೆ ಹಿಂಗೆ ಯಾರನ್ನ ತಗೊಂತಾರೆ ಅಂತ ಸೆಡೆನೂ ಹಾಕಿದ್ದೀವಿ. ಬಾಳೆಗೊನೆನು ಪುಟ್ಟ ಬಾಳೆಗೊನೆದು ಹಾಕಿದ್ದೀವಿ. ಶಿಲ್ಪಮ್ಮ ಅಷ್ಟೇ ದಿನ ಎದ್ದೆದ್ದಿಸ್ಕಿಲ್ಲ ಬಂದ್ಬಿಡುತ್ತೆ ಕಣಮ್ಸೆ ಅಂತಮ್ಮ ಹೊಲ್ತಕ್ಕೆ. ಜನಗಳು ಸವಾಸನೆ ಬೇಡ ಅಂತ ಹೇಳಿ ಸುಮ್ಮನೆ ಬಂದು ಇಲ್ಲೆಲ್ಲ ಬದುಕು ಮಾಡುತ್ತೆ. ತಂಪದ ಗಾಳಿ ಕುಡ್ಕೊಂಡು ಸುಮ್ಮನತ್ತ ಸವಾಸನೆ ಬೇಡ ಅಂತೇಳಿ ಇಲ್ಲಿ ಬಂದ್ಬಿಡುತ್ತೆ. ಬೇಜಾರು ಮಾಡ್ಕೊಂಡಿತ್ತವ ಆಂಟಿ. ಸಂಗೀತ ಮದುವೆ ಆಗಿರೋದಕ್ಕೆ ಬಿಡ ಆಂಟಿ, ಬಿಡು, ತಲೆ ಕೆಡಿಸ್ಕೋಬೇಡ. ಒಳ್ಳೆನೆ ಬಿಡು ಶಾಂತಮ್ಮ, ಆ ಹುಡ್ಗ ಒಳ್ಳೆನು ಬಿಡು. ಕೃಷ್ಣಪ್ಪನ ಮಗ ಭಾಳ ಒಳ್ಳೆನು. ಕೃಷ್ಣಪ್ಪನು ಒಳ್ಳೇದೇನೆ, ರಾಜಮ್ಮನು ಒಳ್ಳೇದೇನೆ. ಅದೊಂದಿಟ್ಟು ಗಲಿಬಿಲಿ ಮಾತಾಡುತ್ತೆ ಸಡನ್ನಾಗೆ. ಬಾಯಿಗಳದು ಮಾತು ನಿಲ್ಲಲ್ಲ ಅಷ್ಟೇನಿ. ಒಳ್ಳೆಯವ್ರು ಕಳಮ್ಮ, ಒಳ್ಳೆಯವ್ರು ಬಿಡ್ಸಿ ಅಂತ ಮಾತ. ಕೃಷ್ಣಪ್ಪ ಒಳ್ಳೆನು, ನಮ್ಮಲ್ದಕ್ಕೆಲ್ಲ ಕೆಲಸಕ್ಕೆಲ್ಲ ಬತ್ತಿದ್ನಲ್ಲ ಪಾಪ. ಒಳ್ಳೆನು ಕಣಪ್ಪ, ಒಳ್ಳೆನು ಮಗನು ಒಳ್ಳೆಯವನೇ. ಅಯ್ಯಮ್ಮನ ಮಾತು ಹೆಂಗಸ್ರ ಬೈಯಾಗೆ ಅಷ್ಟು ಒಂದಿಟ್ಟು ಮಾತು ನಿಲ್ಲಲ್ಲ. ಒಂದಿಟ್ಟು ಮಾತಾಡೋದು ಸೇನೆ ಹೆಂಗಸ್ರ ಬೈಯಾಗೆ ಅಷ್ಟು ಏನು ಮಾಡೋಕ್ಕಾಗಲ್ಲ. ಅಲ್ಲ ಕಣ್ಮಮ್ಮ, ನೀವು ಮಾತಾಡ್ಸಕ್ಕೆ ಹೋಗ್ಬೇಡ್ರಿ ನಮ್ಮ ಸಂಗೀತವನ್ನ. ಎಲ್ಲರೂ ಬಿಸಕ್ಕೊಂಡು ಸುಮ್ಮನಿರ್ರಿ. ಇಲ್ಲ ಕಣ್ಸಿ ಅಂತ ನೀನು ಕಂಡಂಗೆ ನಾನು ನೋಡ್ತೀಯಲ್ಲ, ನಾನೇನು ಮಂತಾಗಿರ್ತೀನಿ. ಈಗ ನಾನು 2 ವರ್ಷಗಳು ಮಾಡ್ಕೊಂಡು ಸುಮ್ಮ ಸವಾಸನೆ ಬೇಡ ಅಂತ. ಈಗ ನಮ್ಮ ಮನೆಯಾಗ ಅವ್ರು ನೋಡಿರ ಅವ್ರು 2 ಪರ್ದಾಡ್ತಾರೆ. ಒಟ್ಟು ಅವ್ರಿಗೆ ಹೇಳೋಕ್ಕಲ್ಲ, ಇವ್ರಿಗೆ ಹೇಳೋಕ್ಕಲ್ಲ ಅಂತ. ಈಗ ನಾನು ಸುಮ್ಮನೆ 2 ವರ್ಷಗಳು ನೋಡ್ಕೊಂಡು ಸುಮ್ಮನೆ ಬಂದು ಬಿಡ್ತೀನಿ ವಾಲ್ದ ಕಡಿಕೆ. ಸವಾಸನೆ ಬೇಡ. ಇವಾಗ ನಮ್ಮ ವರ್ಷ ಒಂದಿಟ್ಟು ಪರ್ದಾಡ್ತಾರೆ. ಅವ್ನು ಬೇರೆ ಹೋಗಿರೋದಕ್ಕೆ ಇವ್ನಿಸಿಟ್ಟು ಬೇರೆ ಓದ್ನಲ್ಲ ಅಂತೇಳಿ ತಲಕೊಂದನ್ನು ಮಾತಾಡ್ತಾರೆ. ಯಾಕೆ ಅವ್ರಿಗೂ ಹೇಳೋಕ್ಕಲ್ಲ ಇವ್ರಿಗೂ ಹೇಳೋಕ್ಕಲ್ಲ ಅಂತ ನಾನು ಸುಮ್ಮನೆ ಅದೇ ಬಂದುಬಿಡ್ತೀನಿ ವಾಲ್ತಕ್ಕೆ. ನಾನು ಇನ್ನೀಗ ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ಸಂಗೀತವನ್ನು ಮಾತಾಡ್ಸೋಕ್ಕಲ್ಲ, ಯಾರನ್ನೂ ಮಾತಾಡ್ಸೋಲ್ಲ. ನಾಳೆ ಇವಾಗ ನಮ್ಮ ಮನೆ ಮಕ್ಕಳನ್ನೇ ಮಾತಾಡ್ಸಕ್ಕೆ ಹೋಗಲ್ಲ. ಇವಾಗ ಸವಾಸನೆ ಬೇಡ ಅವ್ರದ್ದು ಅಂತ ಹೇಳಿ ಅಷ್ಟೇ ಕಾರಣ. ಅವ್ರಿಗೆ ಹೇಳಿರಿ ಇವ್ರಿಗೆ ಸಿಟ್ಟು, ಇವ್ರಿಗೆ ಹೇಳಿರಿ ಅವ್ರಿಗೆ ಸಿಟ್ಟು. ಸುಮ್ಮನೆ ವಾಲ್ದ ಕಡೆಗೆ ಬಂದರೆ ಯಾವುದು ಇರಲ್ಲ ಅಂತ ತಲೆ ಬಡ್ಕೊಂಡತ್ತ ಸುಮ್ಮನತ್ತ. ನಮ್ಮ ಮನೆಯಾಗ ಅಷ್ಟೇ ಕಾರಣ. ಯಪ್ಪ ನಮ್ಮ ಹುಡುಗರು ಅವ ಹಂಗೆಪ್ಪ, ಇನ್ನು ಮದ್ವಿಲ್ಲ ಏನಿಲ್ಲ, ಈಗಲೇ ಒಯ್ದಾಡ್ತಾವೆ ಇಬ್ಬರೊಳನು. ಹೇಳಪ್ಪ ಇಬ್ಬರೊಳು ಯಾಕೆ ಇರ್ತಾರಪ್ಪ ಅಣ್ಣ ತಮ್ಗಳು ಅಮ್ಮಂಗೆ ಅವತ್ತಿ. ನಮ್ಮ ಪಿಳ್ಳೈತ ಅದು ಸುಮ್ಮನೆ ಇರುತ್ತೆ ಕಣಣ್ಣ. ಅವೆರಡು ಹುಡುಗರು ನಮ್ಮ ಗಂಡು ಹುಡುಗರು ಏನು ಒಯ್ದಾಡ್ತಾವಣ್ಣ ಹಂಗೇನೆ. ಅಯ್ಯಯ್ಯಪ್ಪ ಈಗಲೇನೆ ಹಂಗೇನೆ. ಅವ್ನು ಮನೆ ದಿನ ಕ್ವಾಡ್ ತಗೊಂಡು ನಾಣಿಗೆ ಹಚ್ಬಿಟ್ಟವ್ನಿ. ಸಣ್ಣ ನಾನು ದಡ್ಡನ್ಗೆ ಏನು ಮಾಡ್ತೀಯಣ್ಣ. ಈಗಲೇ ಹಿಂಗೆ ಮದುವೆ ಆದಮೇಲೆ ಹಂಗಪ್ಪ ಗಂಡು ಮಕ್ಳದು ಅಮ್ಮಂಗೆ ಆಗುತ್ತೆ. ನೋಡಮ್ಮ ಶಾಂತಮ್ಮ, ಗಂಡು ಮಕ್ಕಳಿಲ್ಲ ಅಂತೆ ನೋಡು. ನೋಡು ಗುಂಡಪ್ಪಿ ಹೇಳ್ತಿರೋದು.
ಇಬ್ಬರಳು ಈಗಲೇ ಒಯ್ದಾಡ್ತಾರೆ ಮದ್ವೆಗಿನ ಮುಂದಾಗೆ ಅಂತ. ಹುಡುಗರು ಅಷ್ಟೇ ಕಣ್ಮಮ್ಮ, ಹೆಂಗ್ ಒಯ್ದಾಡ್ತಾವ ಗೊತ್ತೇ ಈಗಲೇನೆ. ಅಯ್ಯೋ ದೇವ್ರಿ, ಇನ್ನು ಮದುವೆ ಆದಮೇಲೆ ಅಯ್ಯೋ ನೀವು ಯಾಕೆ ಮಾಡಿದ್ರೆ ಏನು ಎತ್ತ ಅಂತ ಹೇಳಿ ಆಸ್ತಿಗೆ ಒಯ್ದಾಡ್ತಾವಪ್ಪ ಮಂಗ. ಇವಾಗಿನ ಕಾಲದಾಗೆ ಶಾಂತ ಅಂಟಿದೆ ವಾಸಿ, ಶಾಂತ ಅಂಟಿದೆ ನೆಮ್ಮದಿ ಜೀವನ. ಯಾಕೆ ನೆಮ್ಮದಿನೋ ಏನ ಕಳಮ್ಮ ಹೇಳತ್ಲಾಗೆ. ನಮ್ಗಂತೂ ಒಂದ್ರ ಮ್ಯಾಲೊಂದು ನಾವು ಎಷ್ಟು ಕಷ್ಟ ಬಿದ್ದು ಓದಿಸಿದ್ವಿ, ಈಗ ಹಿಂಗೆ ಮರ್ಯಾದೆ ತೆಗ್ದು ಹೋಗಕ್ಕೇನಪ್ಪ ಮಂಗ ಆಗುತ್ತೆ. ಎಷ್ಟು ಕಷ್ಟ ಬಿದ್ದು ಓದಿಸಿ ನಾವು, ಅಯ್ಯೋ ನಮ್ಮಂಗೆ ಪಾಠ ಬಿದ್ದಾರೆ ಇಲ್ಲ ತಗ. ಇಲ್ಲ ಕಣ್ಸೈತಮ್ಮ, 100ಕ್ಕೆ 100 ಸತ್ಯ. ನಿಂದೆ ಇವತ್ತು ನಿಮ್ದು ಜೀವನ. ನೀನು ಗಂಡು ಮಕ್ಕಳಿಲ್ಲ ಅನ್ಕೋಬೋದು, ಇವತ್ತು ನೀನೇ ಪುಣ್ಯವಂತಿ. ದೇವರಾಣೆಗೂ ನೀನೇ ಕಣಮ್ಮ ಇವತ್ತು ಪುಣ್ಯವಂತಿ. ನನ್ನ ಮಕ್ಕಳು ಒಂದು ತೊಟ್ಟು ನೀರು ಕೊಡ್ರಿ ಅಂತ ಕೊಡಲ್ಲ ನಮ್ಮ ಅಮ್ಮಣ್ಣಿ. ನಮ್ಮ ಅಪ್ಪ ಬಂತು ಅಂತ ಹೇಳಿ ಒಂದು ಲೋಟ ನೀರು ಕೊಡುತ್ತೆ, ಉಂಬಕ್ಕಿಕ್ಕುತ್ತೆ. ನನ್ನ ಮಕ್ಕಳು ಇದ್ದಾರಾ, ಒಂದು ಲೋಟ ನೀರು ಕೊಡ್ರಲ್ಲ ಅಂದ್ರೂ ಯೋಗಪ್ಪ ಎತ್ತು ತಗೊಂಡು ಕುಡಿಯೋಗಪ್ಪ ಅಂತಾರೆ. ಆದ್ರೆ ನನ್ನ ಮಗಳು ಯೋಟ ಆಸೆ ಮಾಡುತ್ತೆ. ನಮ್ಮ ಅಪ್ಪಗೆ ಬಂತು, ನಮ್ಮ ಅಪ್ಪಗೆ ಬಂತು ಅಂತ. ನಿಜವಾಗ್ಲೂ ಇವತ್ತು ನೀನೇ ಕಣಮ್ಮ ಪುಣ್ಯವಂತಿ. 4 ಜನ ಹೆಣ್ಮಕ್ಳು ಇದ್ರೂ ಪುಣ್ಯವಂತೆ ಕಣಮ್ಮ. ಏನು ಪುಣ್ಯನೋ ಏನೋ ಹೇಳೋಣ ಅತ್ಲಾಗೆ. ಬರೇ ಜೀವನ ಪರ್ಯಂತ ಬರೀ ಕಷ್ಟ ಬೀಳೋದೆ ಆತೋ ಬರೇನೆ. ಹೋಗು, ಯಾರು ಹೇಳ್ದಂಗೆ ಕೇಳಲ್ಲ ಕಣಣ್ಣ. ಹೆಣ್ಮಕ್ಳು ಹೇಳ್ದಂಗೆ ಕೇಳಲ್ಲ, ಗಂಡು ಮಕ್ಳು ಹೇಳ್ದಂಗೆ ಕೇಳಲ್ಲ. ನೋಡಿ ನಮ್ಮ ಸಂಗೀತಕ್ಕೆ ಆ ಪಾಟಿ ಹೇಳ್ದೆ, ಅವಳು ಕೇಳಿದ್ಲೆ ನನ್ನ ಮಾತ ಕೇಳಲ್ಲ ಕಣಣ್ಣ. ಯಾರು ಹೆಣ್ಮಕ್ಳು ಕೇಳಲ್ಲ, ಗಂಡು ಮಕ್ಳು ಕೇಳಲ್ಲ. ಇವತ್ತು ನಮಗೆ ನೋಡಪ್ಪ ದುಡ್ದಾಕರೊಬ್ಬ ಗಂಡು ಮಗ ಇದ್ದಾನೆ ಎಂಬುದೊಂದು ಇದ್ದಿದ್ರೆ ನೋಡು ನಮಗೆ ಹೆಂಗತ್ತ ನನ್ನ ಮಗ ಇದ್ದಾನೆ ಎಂಬುದೊಂದು ಧೈರ್ಯ ಇರೋದು. ಇವಾಗ ನಮ್ಮ ಗಂಡು ಮಕ್ಳು ಇಲ್ಲದಕ್ಕೆ ಯಾರು ಇಲ್ವಲ್ಲಪ್ಪ ಮಂಗ. ಅವತ್ತು ಹೆಣ್ಮಕ್ಳೇ ಕಣಣ್ಣ, ಗಂಡು ಮಕ್ಳೇನಿ. ಸುಮ್ಮನಿರ ಅಂಟೆ ಅತ್ತ, ಇವಾಗಿನೇ ನಿಮ್ಮನೆ ಮಗಳಾಗಿ ದೀಕ್ಷಿಲ್ವೇ? ಸುಮ್ಮನಿರ, ಅವಳೇನೆ ಗಂಡು ಮಕ್ಕಳು ಅಂದ್ಕೊಳ್ರಿ. ಈಗ ಇದಾನಲ್ಲ ನಿನ್ನಳಿಯ. ಏನೇ ಅಂದ್ರೂ ನಮ್ಗೆ ಆಲೇನೆ ಗಂಡು ಮಕ್ಳು ಇದ್ದಂಗೆ ಆಗಲ್ಲ ಕಣಮ್ಮ. ದೇವರಣ್ಣ ಇವತ್ತು ನನ್ನ ಮಗ ಇದ್ದಿದ್ರೆ ಎಂತ ನನ್ನಾಗಲಿ ನನಗೊಬ್ಬ ಗಂಡು ಹುಡುಗಿದ್ದಿದ್ರೆ ನನಗೊಬ್ಬ ಮಗ ಇದ್ದಾನೆ ಎಂಬುದೇಟೋ ನನಗೊಂದು ಧೈರ್ಯ ಇರೋದು. ಏನು ಮಾಡ್ತೀಯ, ನಮ್ಮ ಮನೆ ಬರ ನಮಗೆ ಗಂಡು ಮಕ್ಕಳು ಆಗಲಿಲ್ಲ. ಸುಮ್ಮನೆ ಅಂತ ಮತ್ತೆ ನೀನು ತಿಳ್ಕೊಂಬದಿಯಲ್ಲ, ನಾವು ದುಡ್ದಾಕ್ತಾರೆ ಅಂತ ನೋಡ. ನನ್ನ ಮಕ್ಳು ನಮ್ಗೆ ಏನು ಸೆನಕಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ತಾರೆ, ಅದನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಕೊಡ್ರಪ್ಪ ಇಷ್ಟು ದುಡ್ದಿದ್ದೀವಿ ಅಂತ ನಮ್ಗೇನು ಕೊಡ್ತಾರೆ? ಏನಿಲ್ಲ ಯಪ್ಪ, ಯಾರಾದರೂ ಮಾಡಲೇಬೇಕು ಕಣಮ್ಮ. ಅಂತಮ್ಮ ಮಕ್ಕಳು ಇದ್ದಾರೆ ಅಂದಮೇಲೆ ಯಾರಾದರೂ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಮಾಡಲೇಬೇಕು. ನೀನು ಸುಮ್ಮನೆ ಹಂಗೆ ಅಂದ್ಕೊಂಡಿರೋದೆ ನೋಡಿ. ಒಯ್ದಾಡ್ತಾರೆ ಕರ್ದ ಬೇಜಾರ. ದೇವ್ರೊಳಗೆ ನನಗೂ ಒಂದು ಹೆಣ್ಪಿಳು ಇದ್ದಿದ್ರೆ ಓಟ ವಾಸಿ ಎಂಬಂಗೆ ಆಗುತ್ತೆ. ಆ ವರ್ಷ ಗಂಡಾಗ ಬದಲು ಎಣ್ಣ ಇದ್ರೆ ಸಾಕಾಯ್ತಪ್ಪ ನನಗೆ ಮಂಗಾಗುತ್ತೆ. ಇಬ್ಬರು ಒಯ್ದಾಡ್ತಾರೆ ಮಂಗಾಗುತ್ತೆ ದೇವ್ರೊಳಗಮ್ಮ. ನೀವು ನಿಮ್ಮ ಗಂಡು ಮಕ್ಳು ಇರೋದಕ್ಕೆ ಏನು ಅನ್ಸಲ್ಲ. ನನಗೆ ಗಂಡು ಮಕ್ಳು ಇಲ್ವಲ್ಲ, ಅದಕ್ಕೇನೆ ನೋಡಪ್ಪ ನಮಗೆ ಗಂಡು ಮಕ್ಳಿಲ್ಲ ಅಂಬೋದೊಂದು ಪಾರ್ಗು ಇದ್ದೇ ಐತೆ ನನ್ನ ಮನಸ್ಸಿನಾಗೆ. ಏನೇ ಅಂದ್ರೂ ಹೋಗಲ್ಲ. ಯಾವನ ಗಂಡು ಹುಡುಗರು ನೋಡಿರಿ, ಅಯ್ಯೋ ಶಿವನಿ ನನಗೂ ಒಬ್ಬ ಆಗಿರ್ಬೇಕಾಗಿತ್ತು ಅಲ್ಲೇ, ನನಗೂ ಒಬ್ಬ ಗಂಡು ಹುಡುಗ ಇಲ್ಲೇ ಇದ್ದಿದ್ರೆ ಚೆನ್ನಾಗಿರೋದು ಅಲ್ಲೇ ಅಮ್ಮಂಗೆ ಆಗುತ್ತೆ. ನನಗೆ ಬರೀ 4 ಜನ ಹೆಣ್ಣು ಹುಡುಗರಲ್ಲ, ಗಂಡು ಹುಡುಗರು ನೋಡಿರಿ ಹಂಗೆ ಅನ್ಸುತ್ತೆ. ಹೆಂಗ ನಮ್ಮ ಸಿಟ್ಟಮ್ಗೆ ಆಯ್ತು, ಅದರಿಂದಲೇ ಒಂದಿಟ್ಟು ಖುಷಿ ಪಟ್ಟೆ. ನನಗಂತೂ ಇಲ್ಲ, ನನ್ನ ಮಗಳು ಹೊಟ್ಟೆಗ ನಾನು ನೋಡಿ ಒಂದಿಟ್ಟು ಸಂತೋಷ ಪಟ್ಟೆ. ಕರ್ಕೊಂಡು ವರ್ಷ ಅಂತ ಕೈ ನಮ್ಮ ಮನೆಗೆ 2 ಗಂಡು ಮಕ್ಳು ಇದ್ದಾರೆ. ನನಗೆ ಹೆಣ್ಮಕ್ಳು ಇದ್ರೆ ಸಾಕಪ್ಪ. ಚಂದ್ರಮಮ್ಮ ನನಗೆ ಹೆಣ್ಮಕ್ಳು ಇದ್ರೆ ಸಾಕು, ಚೆನ್ನಾಗಿ ಮೇಕಪ್ ಮಾಡೇನು, ಒಳ್ಳೆ ಬಟ್ಟೆ ಇಕ್ಕನು, ಫ್ರಾಕ್ ಇಕ್ಕನು ಅನ್ನಂಗೆ ಆಗುತ್ತೆ. ನಾನು ವರ್ಷನ ಮಗಳನ್ನ ಕರ್ಕೊಂಬಂದು ತಲೆ ಬಾಸೋದು, ಮಖ ತೊಳೆಯೋದು, ಬಟ್ಟೆ ಇಕ್ಕೋದು, ಒಳ್ಳೆಯೇ ಫ್ರಾಕ್ ಇಕ್ಕೋದು ಇದನ್ನೆಲ್ಲ ಮಾಡ್ತೀನಿ. ನನಗೆ ಹೆಣ್ಮಕ್ಳು ಅಂದರೆ ಇಷ್ಟ. ಮೇಕಪ್ ಮಾಡೋಣ ಅಮ್ಮಂಗೆ ಆಗುತ್ತೆ ನನಗೆ. ಹಂಗೆ ಕಡಮ್ಮ, ನಮ್ದು ಇಷ್ಟಂತೆ ಯಾವುದೂ ಆಗಲ್ಲ. ಪರಮಾತ್ಮ ಏನು ಕೊಡ್ತಾನ ಅದೇನಿ. ನಮ್ಮ ಇಷ್ಟಂತೆ ಯಾವುದೂ ಆಗಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಶಾಂತ ಆಂಟಿಗೆ ಗಂಡು ಮಕ್ಕಳಿಲ್ಲ ಅನ್ನೋದೊಂದು ಕೊರಗು. ನನಗೆ ಹೆಣ್ಣು ಮಕ್ಕಳಿಲ್ಲ ಅನ್ನೋದೊಂದು ಕೊರಗು. ನನಗಿಬ್ಬರು ಹೆಣ್ಮಕ್ಳಾಗ್ಯಾರ, ನನಗೆ 2 ಗಂಡು ಮಕ್ಕಳು. ಒಬ್ಬಳು ಯಾರ ನಮ್ಮ ಮಗಳಿದ್ದಿದ್ರೆ ನಾನು ಒಳ್ಳೆ ಬಟ್ಟೆ ಇಕ್ಕಿ ಚೆನ್ನಾಗಿ ಮೇಕಪ್ ಮಾಡಿ ಎಲ್ಲನ ಚೆನ್ನಾಗಿ ಡಿಜೈನ ತಲೆ ಬಾಸಿ ಡಿಜೈನಾಗಿರೋವೆಲ್ಲ ಬಟ್ಟೆ ಇಕ್ಕನ ಅಂಬದು ನನಗೆ ಆಸೆ. ಗಂಡು ಮಕ್ಕಳಿಗೆ ಬರೇನೆ ಪ್ಯಾಂಟ್ ಶರ್ಟ್ ಇಕ್ಕಿ ಕಳಿಸೋದೆ. ಆದರೆ ಹೆಣ್ಮಕ್ಳಿಗೆ ಆದರೆ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಬೋದಲ್ಲ. ಅದಕ್ಕೆ ನನಗೆ ಹೆಣ್ಮಕ್ಳು ಇಷ್ಟ. ಏನು ಮಾಡೋಣ, ಶಾಂತ ಆಂಟಿ ನನಗೆ ಗಂಡು ಮಕ್ಳು ನೋಡಿದರೆ ಗಂಡು ಮಕ್ಳು ನೋಡಿದ್ರೆ ಇಷ್ಟ ಅಂತ ಹೇಳುತ್ತೆ. ಹಾಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಕೊಟ್ಟಿರ್ತಾನೆ ಪರಮಾತ್ಮ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೊಲ್ತಕ್ಕೆ ಬಂದೈತೆ, ಬೇಜಾರಾಗೈತೆ. ಹೊಲ್ತಕ್ಕೆ ಬಂದರೆ ಎಲ್ಲ ಮರ್ತೋಗುತ್ತೆ ಅಂತ ಬಂದೈತೆ ಹೊಲ್ತಕ್ಕೆ. ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.